ಮತ್ತೊಬ್ರು ರಿಟೈರ್ಡ್ ಆಗಿ ಬಹಳ ವರ್ಷ ಆದರೂ ಕೂಡ ತುಂಬ ಚಟುವಟಿಕೆಯಿಂದ ಇವರಿದ್ದಾರೆ. ಇತ್ತೀಚೆಗೆ ಎಸ್ ಶಿ ಇಸ್ ರಿಟೈರ್ಡ್ ಬಟ್ ನೆವರ್ ಟೈರ್ಡ್ ಆ್ಯಂಡ್ ಶಿ ವಿಲ್ ನೆವರ್ ಬಿ ಟೈರ್ಡ್ ಅಕಾರ್ಡಿಂಗ್ ಟು ಮೀ. ನಿಮಗೂ ಕೂಡ ಹಾಗೆ ಅನಿಸ್ತದೆ. ಇತ್ತೀಚೆಗೆ ಅಂದರೆ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಸುಮಾರು ಒಂದು 15 ದಿನಗಳ ಹಿಂದೆ ನನ್ನ ಮತ್ತು ಇವರ ಭೇಟಿ ಅನಿರೀಕ್ಷಿತವಾಗಿ ಒಂದು ಸಂದರ್ಭದಲ್ಲಿ ಆಯಿತು. ಇವ್ರನ್ನ ಯಾವುದೋ ಪ್ರೋಗ್ರಾಮಿಗೆ ಬಳಸ್ಕೋಬೇಕು ಅಂತ ನಾನು ಸ್ಕೆಚ್ ಹಾಕಿದ್ದೆ, ಅದು ಈಗ ಈಡೇರಿದೆ. ಮತ್ತು ಈಗ ಬ್ರೇಕ್ಗಿಂತ ಮುಂಚೆ ಶಶಿಕಲಾ ಮೇಡಮ್ ಅವರು ಫೋನ್ ಮಾಡಿದ್ದೀರಿ, ನೀವು ನೋಡ್ತಾ ಇದ್ದೀರಿ ಕಾರ್ಯಕ್ರಮ. ನೀವು ಕೇಳಿದ ಅಷ್ಟೂ ಪ್ರಶ್ನೆಗಳಿಗೆ ಈಗ ಉತ್ತರ ಬರುತ್ತೆ ಮತ್ತು ಸಾಕಷ್ಟು ಜನರಿಗೆ ಉತ್ತರನೂ ಸಿಗುತ್ತೆ ಮತ್ತು ತುಂಬ ಮಂದಿ ಇದರಿಂದ ಇನ್ಸ್ಪೈರ್ ಆಗ್ತೀರಾ. ಇವ್ರ ಮಾತು ಕೇಳ್ತಾ ನಾನಂತೂ ಮೂಕ ವಿಸ್ಮಿತ. ಕೇಳಿ ನೀವು. ನಮ್ಮ ಪ್ರೊಫೆಸರ್ ಮಹಾಬಲೇಶ್ವರ ಹೆಬ್ಬಾರ್ ಹೇಳ್ತಾ ಇದ್ರು, ಹುಟ್ಟಿದವರಿಗೆಲ್ಲ ಸಾವು ನಿಶ್ಚಿತ, ಹಾಗೆ ಕೆಲಸಕ್ಕೆ ಸೇರಿದವರಿಗೆಲ್ಲ ನಿವೃತ್ತಿ ನಿಶ್ಚಯ ಅಂತ. ಒಂದೇ ವ್ಯತ್ಯಾಸ ಏನಂದರೆ, ನಮಗೆ ಕೆಲಸಕ್ಕೆ ಸೇರಿದವರಿಗೆ ನಿವೃತ್ತಿಯ ದಿವಸ ಗೊತ್ತಿರ್ತದೆ, ಆದರೆ ಸಾಯುವ ದಿವಸ ಗೊತ್ತಿರೋದಿಲ್ಲ. ಆದರೆ ಎರಡಕ್ಕೂ ನಾವು ಬೇಕಾದಷ್ಟು ತಯಾರಿ ಮಾಡ್ಕೊಂಡಿರೋದಿಲ್ಲ. ತಟ್ಟೆ ನಮಗೆ ಬಂದಾಗ ಅದನ್ನು ಎದುರಿಸಲಿಕ್ಕೆ ಕಷ್ಟ ಆಗ್ತದೆ. ಮನಸ್ಸಿಗೆ ಮತ್ತು ನಿವೃತ್ತಿ ಹೊಂದಿದಾಗ ಮನಸ್ಸಿಗೆ ಕೈಗೆ ಕೆಲಸ ಇರುವುದಿಲ್ಲ. ಆಗ ಕೆಲಸ ಇಲ್ಲದ ಮನಸ್ಸಿನಲ್ಲಿ ದೆವ್ವ ಕೂತ್ಕೊಳ್ತದೆ ಹೇಳಿದಾಗೆ, ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಹೇಳಿದಾಗೆ ಬ್ಯಾಡದಿದ್ದ ಆಲೋಚನೆಗಳೇ ಬಂದು ಖಿನ್ನತೆಯ ಕಡೆಗೆ ಜಾರುವ ಸಂಭವ ಇದೆ. ನಾನು ನಿವೃತ್ತಿ ಆದ 2001ರಲ್ಲಿ, ಆದರೆ ನಾನು ತಯಾರಾಗಿರಲಿಲ್ಲ. ಆದರೆ ಏನಾಯಿತು ಅಂದರೆ, ಅದೇ ಸಮಯಕ್ಕೆ ನನ್ನ ತಂದೆಯವರಿಗೆ, ನನ್ನ ತಾಯಿ ತೀರಿ ಹೋದರು, ತಂದೆಯವರು ನಮ್ಮ ಮನೆಗೆ ಬಂದರು. ಅವರನ್ನು ನೋಡಿಕೊಳ್ಳೋದು, ಆಮೇಲೆ ಅದರ ನಂತರ ಹುಷಾರಿಲ್ಲ ನನ್ನ ಗಂಡನ್ನು ನೋಡಿಕೊಳ್ಳೋದು, ಹೀಗೆ ಆಗಿ 2-3 ವರ್ಷ ಇದರಲ್ಲೇ ನನ್ನ ಕಾಲ ಕಳೀತು. ಹಾಗಾಗಿ ನನಗೆ ನಿವೃತ್ತಿಯ ಭಾವನೆ ಬರಲಿಕ್ಕೆ ಪುರ್ಸೋತೇ ಇರಲಿಲ್ಲ. 2005ರಲ್ಲಿ ನನ್ನ ಮನೆಯವರು ತೀರಿ ಹೋದಾಗ ಇದ್ದಕ್ಕಿದ್ದಾಗೆ ಅವರ ಆರ್ಥಿಕ ವ್ಯವಸ್ಥೆಗಳನ್ನೆಲ್ಲ ಪುನರ್ವ್ಯವಸ್ಥೆ ಮಾಡಬೇಕಾಯಿತು. ಅದೆಲ್ಲ ಮಾಡ್ಕೊಳ್ಳಿ ಇನ್ನೊಂದು ವರ್ಷ ಹೋಯಿತು. ಆಗ ನನಗೆ ನಿಜವಾಗ್ಲೂ ನಿವೃತ್ತಿಯ ಒಂದು ಬಿಸಿ ತಟ್ಟಿತ್ತು. ನನಗೆ ಸಣ್ಣದ್ರಿಂದ ಒಂದು ಊರು ತಿರುಗಬೇಕು ಅಂತ ತುಂಬ ಆಸೆ ಇತ್ತು. ಇಷ್ಟು ವರ್ಷ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಆಗಲಿಲ್ಲ, ಮನೆ ಜವಾಬ್ದಾರಿ ಆಗಲಿಲ್ಲ. ಹಾಗಾಗಿ ಅದನ್ನು ಶುರು ಮಾಡಿದೆ. ಸಾಧಾರಣ ಕೀನ್ಯಾ, ಈಜಿಪ್ಟ್, ನೇಪಾಳ, ಸಿಕ್ಕಿಂ, ಸಿಲಾನ್ ಮತ್ತು ಇಸ್ರೇಲ್, ಬೆತ್ಲೆಹ್ಯಾಮ್ ಎಲ್ಲ ಕಡೆ ತಿರುಗಿ ಬಂದೆ. ಮತ್ತು ಕೆಲವು ಇಂಡಿಯಾ ಒಳಗೆ ಸಹ ರಾಜಸ್ಥಾನ, ಒರಿಸ್ಸಾ, ಅಲಹಾಬಾದ್, ಹೀಗೆ ಸುಮಾರು ಜಾಗಗಳಿಗೆಲ್ಲ ತಿರುಗಿ ಬಂದೆ. ಇದರಲ್ಲಿ ಕೆಲವಕ್ಕೆ ನಂದು ಪರಮ ಮಿತ್ರೆಯಾದ ಡಾಕ್ಟರ್ ಕಸ್ತೂರಿ ನಾಯ್ಕ್ ಜೊತೆ ಸಿಕ್ಕಿದ್ರು. ಕೆಲವುದಕ್ಕೆ ನನ್ನ ಚಿಕ್ಕಮ್ಮ, ನನ್ನ ಪ್ರಾಯದವರೇ ಒಬ್ಬರಿದ್ದಾರೆ, ಬಿಮ್ಲಾರಾವ್ ಅಂತ, ಅವ್ರ ಜೊತೆಗೆ ಸಿಕ್ಕಿದ್ರು. ಹಾಗಾಗಿ ಸುಮಾರು ಸಮಯ ಇದೆಲ್ಲ ತಿರುಗೋದ್ರಲ್ಲೇ ಹೋಯಿತು. ಇನ್ನು ಚೀನಾ, ಕೇರಳ, ಗುಜರಾತ್ ಬಾಕಿ ಉಂಟು ಇನ್ನು ಮಾಡೋದಕ್ಕೆ. ಇನ್ನು ಮುಂದೆ ನಂದು ಅದೇ ಪ್ಲ್ಯಾನ್ಸ್. ಏನನ್ನಾದರೂ ಕಲಿತಾ ಇರುವಾಗ ನಮ್ಮ ಮನಸ್ಸು ಚುರುಕಾಗಿರ್ತದೆ. 60 ವರ್ಷಕ್ಕೆ ಡ್ರೈವಿಂಗ್ ಕಲಿಯುವಾಗ ನನಗೆ ಆದ ಸಂಭ್ರಮ ನನಗೇ ಗೊತ್ತದು. ನನಗೆ ಅದರ ನಂತರ ನನ್ನ ಕಂಪ್ಯೂಟರ್ ನನಗೆ ಸಾಧ್ಯವೇ ಇಲ್ಲ ಅಂತ ಎಣಿಸ್ಕೊಂಡಿದ್ದೆ. ಆದರೆ ರೋಟ್ರಿಯಲ್ಲಿ ಅದರ ಮ್ಯಾಗಝೀನ್ನ ಸಂಪಾದಕತ್ವ ಮಾಡಬೇಕಾದಾಗ ಅದನ್ನು ನಮಗೆ ಟೈಪ್ ಮಾಡೋದು, ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ಕಳಿಸೋದು, ಅದೆಲ್ಲ ಒಂದೊಂದೇ ಮಾಡಲೇಬೇಕಾದಾಗ ತನ್ನಿಂದ ತಾನೇ ಮಾಡ್ತಾ ಹೋದೆ. ಮಾಡ್ತಾ ನನಗೆ ಒಂದು ರೀತಿಯ ಸಂತೋಷ ಸಹ ಬಂತು. ಹಾಗಾಗಿ ಹೊಸ್ತು ಕಲಿತಾ ಇರೋಷ್ಟು ದಿವಸ ನಮ್ಮ ಮನಸ್ಸು ಸಾಣೆ ಹಿಡಿದಾಗಿದ್ದು ಚುರುಕಾಗಿರ್ತದೆ. ಮತ್ತು ಅದರ ನಂತರ ಬಂದ ಸ್ಮಾರ್ಟ್ಫೋನ್ ತೊಗೊಂಡ ಕೂಡಲೇ ಅಯ್ಯಯ್ಯೋ ನಾವು ಸ್ಮಾರ್ಟ್ ಏನೋ ಬಂತು, ನಾನು ಸ್ಮಾರ್ಟ್ ಸಾಕಾಗಲಿಲ್ಲಲ್ಲಪ್ಪ ಅಂತ ಸ್ವಲ್ಪ ಮಂಡೆ ಬಿಸಿ ಆಯಿತು. ಆದರೆ ಹೇಗೋ ಮಾಡಿ ಈಗ ಸುಧಾರಣೆ ಮಾಡಲಿಕ್ಕೆ ಕಲ್ತಿದ್ದೇನೆ. ಆದ್ದರಿಂದ ನಾವು ಹೀಗೆ ಏನಾದರೂ ಕಲಿತಾ ಇದ್ದರೆ ನಮ್ಮ ಮನಸ್ಸು ಚುರುಕಾಗಿರ್ತದೆ. ನಾವು ಇನ್ನೂ ಚಿಕ್ಕವರಾಗ್ತಾವೇ ಹೋಗ್ತೇವೆ. ಒಂದು ಕಲೀಲಿಕ್ಕೆ ಒಂದು ವಯೋಮಿತಿ ಅಂತವೇ ಇಲ್ಲ. ಇನ್ನೂ ಹಂಗೆ ಏನೆಲ್ಲ ಕಲೀಲಿಕ್ಕೆ ಉಂಟು ಅಂತೇಳಿ ನಾನು ಎದುರು ನೋಡ್ತಾ ಇದ್ದೇನೆ. ಸಿಕ್ಕಿದರೆ ಖಂಡಿತ ಚಾನ್ಸ್ ಬಿಡೋದಿಲ್ಲ. ಹಾಗೆ ಕಲಿಕೆ, ಹೊಸ ವಿಷಯಗಳನ್ನ ಕಲಿಯೋದು ನಮ್ಮ ಜೀವನದಲ್ಲಿ ಇನ್ನೂ ಉತ್ಸಾಹವನ್ನು ಇಟ್ಕೊಂಡ ಹಾಗೆ. ಈಗ ಅದಲ್ಲದೆ ಕೆಲವು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೇನೆ. ನಾನು 30 ವರ್ಷದಿಂದ ಪದಬಂಧ ಬಿಡಿಸೋದು ನನಗೆ ಹುಚ್ಚು. ಅದು ಇಂಗ್ಲೀಷು ಇರ್ಬೋದು, ಕನ್ನಡವೂ ಇರ್ಬೋದು. ಈಗೀಗಂತೂ ಸುಡುಕೋ ಬಂದಿದೆ. ಮತ್ತು ನೀವು ಕೆಲವು ಮ್ಯಾಗ್ಝಿನ್ಸಿಗೆ ಹೋದರೆ ಅದರಲ್ಲಿ ಏನೇನೋ ಇಂಥ ಚಟುವಟಿಕೆಗಳೆಲ್ಲ ಇರ್ತದೆ. ಅದೆಲ್ಲ ಇದ್ದು ಬಿಟ್ಟರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ಮನೆ ಕೆಲಸ ಬಿಟ್ಟು ನಾನು ಅದನ್ನೇ ಮಾಡ್ತಾ ಕೂತ್ಕೊಂಡು ಬಿಟ್ಟಿರ್ತೇನೆ. ಅಷ್ಟರ ಮಟ್ಟಿಗೆ ಇದು ನಿಜವಾಗ್ಲೂ ನಮ್ಮ ಮನಸ್ಸನ್ನು ತುಂಬ ಚುರುಕಾಗಿಡ್ತದೆ. ಇದರಿಂದ ಅಲ್ಝೈಮರ್ ಅಥವಾ ಮರವಿನ ಕಾಯಿಲೆ ಕೂಡ ಬರುವುದಿಲ್ಲ ಅಂತ ಜನರು ಹೇಳ್ತಾರೆ. ಹಾಗಾಗಿ ಆ ಕಾಯಿಲೆಗೋಸ್ಕರ ನಾನು ಕಲ್ತದ್ದಲ್ಲ, ಅದು ಬರಬಾರ್ದು ಅಂತ ಕಲ್ತದ್ದಲ್ಲ, ನನ್ನದೇ ಒಂದು ಇಂಟ್ರೆಸ್ಟ್ನಲ್ಲಿ ಕಲಿತಾ ಹೋದದ್ದು. ಆದರೆ ಎಲ್ಲದಕ್ಕಿಂತ ಹೆಚ್ಚು ನಾವು ಕ್ರಿಯಾತ್ಮಕವಾಗಿರಬೇಕಾದ್ರೆ ನಮಗೆ ಬೇಕಾದ್ದು ಮನುಷ್ಯರ ಒಡನಾಟ.
ಇದೆಲ್ಲ ನಮ್ಮಷ್ಟಕ್ಕೆ ಮಾಡಿಕೊಳ್ಳೋದು. ಇದು ನಮ್ಮಷ್ಟಕ್ಕೆ ನಾವು ಈ ರೀತಿ ಮಾಡಿಕೊಂಡು ಸಾಲದು. ಮನುಷ್ಯರ ಒಡನಾಟ ಕೂಡ ಬೇಕು. ಅದರಲ್ಲಿಯೂ ಮೊದಲು ನಾವು ಇವತ್ತು ನಾಳೆ ನಾವು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಟ್ಟಿಗೆ ಹೇಳುವುದಾದರೆ ನನ್ನ ಗಂಡನ ಕುಟುಂಬದವರು, ನನ್ನ ಕುಟುಂಬದವರು ಎಲ್ಲ ಇಲ್ಲೇ ಹತ್ತಿರ ತುಂಬ ಜನ ಇದ್ದಾರೆ. ಅವರೊಟ್ಟಿಗೆ ಎಲ್ಲರೊಟ್ಟಿಗೆ ನಾನು ಮುಂಚಿನಿಂದ ಒಳ್ಳೆ ಸೌಹಾರ್ದವಾಗಿ ಬೆಳೆದುಕೊಂಡ್ಬಂದು ನನ್ನ ನಂಟಸ್ತಿಗೆ ಅವರೊಟ್ಟಿಗೆ ತುಂಬ ಗಟ್ಟಿಯಾಗಿದೆ. ಆದ್ದರಿಂದ ಮತ್ತು ವಾರಕ್ಕೊಂದು ಎರಡಾದರೂ ನಮಗೆ ಸಮಾರಂಭಗಳು ನಮ್ಮ ಕುಟುಂಬದಲ್ಲಿ ಇದ್ದೇ ಇರ್ತದೆ. ನಾವೆಲ್ಲ ಒಟ್ಟಾಗ್ತಾ ಇರ್ತೇವೆ. ಹಾಗಾಗಿ ನನಗೆ ಇದು ಒಂದು ಸುರಕ್ಷಿತ ಭಾವನೆಯನ್ನು ಸಹ ಕೊಡ್ತದೆ. ಒಡನಾಟ ಮಾತ್ರ ಅಲ್ಲ, ಇದರೊಟ್ಟಿಗೆ ನಿವೃತ್ತಿಯಲ್ಲಿ ಅದು ಸಹ ತುಂಬ ಮುಖ್ಯ. ಸುರಕ್ಷಿತ ಭಾವನೆ ಇರಬೇಕಾದ್ದು ಅತಿ ಅಗತ್ಯ. ಇದು ನನಗೆ ತುಂಬ ಉತ್ತಮ ರೀತಿಯಲ್ಲಿ ಕೊಟ್ಟಿದೆ. ಬರೀ ಸಂಬಂಧಿಕರು ಮಾತ್ರ ಅಲ್ಲ, ರೋಟ್ರಿ ಮತ್ತು ಮಹಿಳಾ ಸಮಾಜ ಸೇರಿದ ಮೇಲೆ ಅದರ ಯಾವುದೇ ಚಟುವಟಿಕೆಗೆ ನಾನಾಗಿ ಹುಡುಕಿಕೊಂಡು ಅರಸಿಕೊಂಡು ಕೊಡಿ ನನಗೆ ಅಂತ ಹೋಗೋದಿಲ್ಲ. ಆದರೆ ಯಾವುದೇ ಒಂದು ಸ್ಥಾನ ಕೊಡಲಿ, ಯಾವುದೇ ಒಂದು ಕೆಲಸವನ್ನು ವಹಿಸಿಕೊಡಲಿ, ಇಲ್ಲ ಅನ್ನೋದು ನನ್ನ ಬಾಯಲ್ಲಿ ಬರುವುದೇ ಇಲ್ಲ. ಮತ್ತು ನಡು ವಯಸ್ಸಿನಲ್ಲಿ ನಾವು 1-2 ಹವ್ಯಾಸಗಳನ್ನಾದರೂ ಬೆಳೆಸ್ಕೊಳ್ಬೇಕು. ಯಾಕಂದರೆ ಅಸ್ವಸ್ಥ ಆದಾಗ ನಮಗೆ ಕೆಲವಾದರೆ ಒಳಾಂಗಣ ಇರಬೇಕು. ಯಾಕಂದರೆ ಅಸ್ವಸ್ಥವಾದಾಗ ಅಥವಾ ಮಳೆ ಬರ್ತಾ ಇರುವಾಗ ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನಾವು ಮಳೆ ಒಳಗಿರೋದಂತ ಅದನ್ನೇ ಮಾಡ್ಕೊಳ್ಬೇಕು. ಹಾಗಾದರೆ ಇಡೀ ದಿವಸ ಮನೆ ಒಳಗೆ ಇದ್ದರೆ ಮತ್ತೆ ಹೊರಗೇ ಹೋಗೋದು ಬೇಡ, ಯಾರೊಟ್ಟಿಗೆ ಮೀಟ್ ಮಾಡೋದೇ ಬೇಡ, ಅದು ಯಾರೊಟ್ಟಿಗೆ ಒಡನಾಟವೇ ಬೇಡ ಅಂತ ಒಂದು ರೀತಿಯಲ್ಲಿ ಮೊದಲು ಹಾಗೆ ಉದಾಸೀನ ಬರ್ತದೆ. ಕೊನೆಗೆ ಅದೇ ಅಭ್ಯಾಸ ಆಗಿ ನಮಗೆ ಗೊತ್ತಿಲ್ಲದೆ ಖಿನ್ನತೆಯ ಕಡೆಗೆ ನಮ್ಮನ್ನು ತಗೊಂಡು ಹೋಗ್ತದೆ. ಇದು ನನಗಾಗಲಿಲ್ಲ ಇಷ್ಟವರೆಗೆ, ಆದರೆ ನನ್ನ ಸ್ನೇಹಿತರಲ್ಲಿ ತುಂಬ ಜನರಿಗೆ ಆಗಿದೆ. ಅದು ಕೊನೆ ಹೋಗೋದೇ ಹೊರಗೆ ಹೋಗೋದು ಯಾರು ಹೋಗ್ತಾರೆ ಅಂತ ಕಾಣ್ತದೆ. ಅದು ಶುರು ಉದಾಸೀನ ಅಂತ ಕಾಣ್ತದೆ. ಕೊನೆಗೆ ಮಾತ್ರ ಅದು ಖಿನ್ನತೆ ಬದಿ ಹೋದಾಗಲೇ ನಮ್ಗೆ ಗೊತ್ತು ಅದರದ್ದು ವಿಪರೀತವಾದಂಥ ಒಂದು ಪರಿಣಾಮ. ಒಡನಾಟ ಹೇಳಿದ್ನಲ್ಲ, ಅದು ಚಿಕ್ಕಂದಿನಿಂದ ಬೆಳೆಸ್ಕೊಳ್ಬೇಕು. ಯಾಕಂದರೆ ಯಾವುದೇ ಒಂದು ಗಾಢವಾದ ಒಂದು ಸ್ನೇಹ ಬೆಳಿಬೇಕಾದ್ರೆ 1-2 ದಿವಸದಲ್ಲಿ ಆಗೋದಿಲ್ಲ. ನಾವು ಎಷ್ಟೋ ಜನ ಸ್ನೇಹಿತರನ್ನ ಮಾಡ್ಕೊಳ್ತೇವೆ, ಹಲೋ ಹೇಳ್ತೇವೆ, ಎಲ್ಲ ಹೇಳ್ತೇವೆ, ಕೆಲವ್ರದ್ದು ಸ್ವಲ್ಪ ಜಾಸ್ತಿ ಒಣ್ಣಾಡ್ತೇವೆ. ಆದರೆ ನಮಗೆ ಕೊನೆಗೆ ನಿಜವಾಗ್ಲೂ ಗಳಸ್ಯ ಕಂಠಸ್ಯ ಅಂತ ಸಿಕ್ಕುವುದು ಒಂದು ಬೆರಳೆಣಿಕೆಯಷ್ಟು ಮಾತ್ರ. ಅಂತಹ ಸ್ನೇಹಿತರು ನಮಗೆ ಕೊನೆವರೆಗೂ ನಮ್ಮೊಟ್ಟಿಗಿರ್ತಾರೆ. ಅವ್ರು ಬೇಕು, 4-5 ಆದರೂ ಬೇಕು. ಇನ್ನೊಬ್ಬರಿಗೆ ಆದಷ್ಟು ನಮ್ಮ ಕೈಲಾದ ಸಹಾಯ ಮಾಡ್ತಾ ಹೋಗಬೇಕು. ಆದರೆ ಅದಕ್ಕೆ ಒಂದು ಶಬ್ದ ಥ್ಯಾಂಕ್ಸ್ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಯಾವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿತ್ತು ನಮ್ಮ ಆತ್ಮತೃಪ್ತಿಯೂ ಇಲ್ಲ ಆಗ್ತದೆ ನಮಗೆ. ಮತ್ತು ಅವ್ರು ಹೇಳದೇ ಇದ್ದಾಗ ಬೇಸರ ಆಗ್ತದೆ. ಅದಕ್ಕೆ ನಾವು ಏನೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಹೇಳಿದರೆ ಆಯಿತು, ಹೇಳಿದರು, ಇಲ್ಲದೇ ಇದ್ದರೆ ನಾನು ಮಾಡಿ ಸಂತೋಷ ನನಗುಂಟು ಸಾಕು. ಆ ತೃಪ್ತಿ ಇದ್ದದ್ರಲ್ಲಿ ನಮಗೆ ಸಂತೋಷವನ್ನು ಕೊಡುವಂಥದ್ದು. ಅವರ ಥ್ಯಾಂಕ್ಸ್ ಅಲ್ಲ, ಆತ್ಮತೃಪ್ತಿ. ಅದು ನಾವು ನಮ್ಮ ಮನಸ್ಸಾರೆ ಮಾಡಬೇಕು. ನಮಗೆ ಏನು ಅಗತ್ಯತೆಗಳು, ನಮ್ಮ ಕುಂದುಕೊರತೆಗಳೇನು, ನಮಗೇನು ಅದು ಬೇಕಿತ್ತು, ಇದು ಬೇಕಿತ್ತು, ನನಗೆ ಇದಿಲ್ಲ ಅಂತ ಅದನ್ನು ಆಲೋಚನೆ ಮಾಡ್ತಾ ಹೋದರೆ ಅದಕ್ಕೆ ಮಿತಿಯೇ ಇಲ್ಲ. ಮತ್ತು ನಾವು ಇನ್ನೊಬ್ಬರೊಟ್ಟಿಗೆ ಸ್ಪಂದಿಸುವಾಗ ನಮ್ಮ ಈ ಕುಂದುಕೊರತೆಗಳು ಅಥವಾ ಸಮಸ್ಯೆಗಳು ಅವ್ರದ್ದಕ್ಕೆ ನೋಡುವಾಗ ತುಂಬ ಸಣ್ಣದು ಕಾಣ್ತದೆ. ಅಷ್ಟೇ, ಅವರಕ್ಕಿಂತ ನಾನೇ ಆಗ್ಬೋದು, ನನ್ನ ಸ್ಥಿತಿಯೇ ಎಷ್ಟರ ಮಟ್ಟಿಗೆ ಆಗ್ಬೋದು ಅಂಥೇಳಿ ಒಂದು ರೀತಿಯಲ್ಲಿ ಸಮಾಧಾನ ಆಗ್ತಾ ಹೋಗ್ಬೋದು. ನೀವು ನಿಜವಾದ ಒಳ್ಳೆ ರೀತಿ ಸಮಾಧಾನ ಅಲ್ಲ, ಆದರೂ ನಮಗೊಂದು ಸ್ವಲ್ಪ ಸಮಾಧಾನವನ್ನು ಕೊಡ್ತದೆ. ಮತ್ತು ನಮ್ಮಲ್ಲಿ ಜೀವನದಲ್ಲಿ ಎಷ್ಟೋ ನಮಗೆ ಆಸೆಗಳಿದ್ದಿರ್ತದೆ. ಕೆಳಗಿಂದ ಸಣ್ಣದಿಂದ ಬೆಳೆದುಕೊಂಡು ಬರುವಾಗ ಎಷ್ಟೋ ನಮಗೆ ಆಸೆ ಮಾಡಿ ಸಿಕ್ಕಿರುವುದಿಲ್ಲ. ಮತ್ತು ಎಷ್ಟೋ ಕುಂದುಕೊರತೆ ಎಲ್ಲವನ್ನೂ ನಮಗೆ ದೇವರು ಕೊಡುವುದಿಲ್ಲ. ಎಷ್ಟೋ ಕೊಟ್ಟಿರ್ತಾನೆ, ನಮಗೆ ಎಷ್ಟೋ ಕೊಟ್ಟಿರುವುದಿಲ್ಲ. ಆದರೆ ನಾವು ಕೊಡದೇ ಇರುವುದರ ಬಗ್ಗೆ ಆಲೋಚನೆ ಮಾಡದೆ ದೇವರು ಕೊಟ್ಟದ್ರ ಬಗ್ಗೆ ಆಲೋಚನೆ ಮಾಡಿದರೆ ಅಂತ ನಾವು ಕೃತಜ್ಞತೆಯನ್ನು ಇಟ್ಕೊಂಡಿದ್ರೆ ನಮ್ಮ ಜೀವನ ಅಷ್ಟು ಸಂತೃಪ್ತಿಯಲ್ಲಿ ಹೋಗ್ತದೆ. ನಮಗೆ ಸಕ್ರಿಯವಾಗಿ ಬೇರೆ ವಿಷಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಈ ಅಸೂಯೆ ಎಲ್ಲ ಇರುವುದಿಲ್ಲ ನೋಡಿ. ಆವಾಗ ಮನಸ್ಸಾರೆ ನಮಗೆ ಇನ್ನೊಬ್ಬರೊಟ್ಟಿಗೆ ಸ್ಪಂದಿಸಿಕೊಂಡು ಇನ್ನೊಬ್ಬರೊಟ್ಟಿಗೆ ಒಡನಾಡಿಕೊಂಡು ಸಕ್ರಿಯವಾಗಿ ಇರಲಿಕ್ಕೆ ಸಹ ನಮಗೆ ಸಹಾಯ ಮಾಡ್ತದೆ. ಈಗ ನನಗೆ 72 ವರ್ಷ ಆಗಿದೆ. ನಂದು ಮುಖ್ಯ ಕರ್ತವ್ಯ ಎಲ್ಲ ಮುಗಿದಿದೆ. ಮಕ್ಕಳು ದೊಡ್ಡದಾಗಿ ಆಯಿತು, ಮೊಮ್ಮಕ್ಕಳು ದೊಡ್ಡದಾಗಿ ಆಯಿತು, ಎಲ್ಲ ಆಯಿತು. ದೇವರು ಯಾವಾಗ ಕರೆದ್ರೂ ಹೋಗಲಿಕ್ಕೆ ರೆಡಿ. ಹಾಗಂತ ಸಂತೋಷವಾಗಿ ಹೋಗ್ತೇನೆ. ಆದರೆ ಇದು ವೈರಾಗ್ಯದ ಮಾತಲ್ಲ. ಇರುವವರೆಗೆ ಖುಷಿಯಲ್ಲಿ ಇದ್ದುಕೊಂಡು ನನಗೆ ಎಲ್ಲ ಚಟುವಟಿಕೆಗಳಿಗೂ ಭಾಗವಹಿಸಿಕೊಂಡು ಮತ್ತು ಎಲ್ಲವನ್ನೂ ನಗಿಸ್ತಾ ನಾನು ಅವರೊಟ್ಟಿಗೆ ನಗ್ತಾ ಇರಬೇಕು ಅನ್ನೋದೇ ನನ್ನ ಬಯಕೆ. ಅದು ಏನು ಹೇಳೋದು ಈಗ ಮೇಡಮ್, ಒಂದು ದೊಡ್ಡ ನಮಸ್ಕಾರ. ನಮ್ಮ ಇಡೀ ಸಂಚಿಕೆಯಲ್ಲಿ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಸಂಚಿಕೆ. ನಮಗೆ ಏನೂ ಹೇಳಲಿಕ್ಕೆ ಉಳಿದೇ ಇಲ್ಲ ವಿಷಯ. ನಾವು ಕಡೆಗೆ ನಿಮ್ಮದು ಟಾಕ್ ಆದಮೇಲೆ ಒಂದೆರಡು ಸಮಪ್ ಮಾಡಿ ಹೇಳಬೇಕು ಅಂದ್ಕೊಂಡಿದ್ದೆ. ಯೂಸ್ಲೆಸ್. ನಾನು ಇನ್ನೇನು ಮಾತಾಡಿದ್ರು ಅದಕ್ಕೆ ಅಪವಾದ. ನೀವು ನಿಮ್ಮ ವಯಸ್ಸು 27 ಗೊತ್ತಾಗಲಿಲ್ಲ. ಇಷ್ಟು ಕೆಲಸಗಳು ಮಾಡ್ತಾಯಿದ್ದೀರಿ ನೀವು. ಎಷ್ಟೊಂದು ಜನ ಏನಂದರೆ ಒಂದು
ವೈದವ್ಯ ಬಂದ ತಕ್ಷಣ, ಗಂಡ ತೀರಿ ಹೋದ ತಕ್ಷಣ ಖಿನ್ನತೆಗೊಳಗಾಗ್ಬಿಟ್ಟು ಮಕ್ಕಳು ನನ್ನ ನೋಡ್ತಾ ಇಲ್ಲ, ಮೊಮ್ಮಕ್ಕಳು ನನ್ನ ನೋಡ್ತಾ ಇಲ್ಲ, ಸೊಸೆ ನನ್ನ ನೋಡ್ತಾ ಇಲ್ಲ ಅಂತ ಇಡೀ ಜೀವನ ಕೊರಗ್ತಾ ಕಳೆದು ಬಿಡ್ತಾರೆ. ನೀವು ನಿಮ್ಮ ಪತಿಯ ಹೆಸರಲ್ಲಿ ಅಷ್ಟೊಂದು ಐ ಕ್ಯಾಂಪ್ಸನ್ನು ಮಾಡ್ತಾ, ಅವರ ಹೆಸರಲ್ಲಿ ಕಣ್ಣಿನ ಚಿಕಿತ್ಸೆ ಕ್ಯಾಂಪ್ಗಳನ್ನು ಮಾಡ್ತಾ, ರೋಟ್ರಿಯಲ್ಲಿ ತೊಡಗಿಸ್ಕೊಂಡು, ಟೀಚಿಂಗಲ್ಲಿ ತೊಡಗಿಸ್ಕೊಂಡು, ಇಷ್ಟೊಂದು ಜನರಿಗೆ ನಮ್ಮಂಥ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಆಗಿ ಅಷ್ಟು ಲವಲವಿಕೆ, ರಿಯಲಿ ವಿ ಆರ್ ಇನ್ಸ್ಪೈರ್ಡ್ ಬೈ ಯುವರ್ ಲೈಫ್ ಮೇಡಮ್.